ಘಟನೆ ಅತ್ಯಂತ ದುರದೃಷ್ಟಕರವಾದ್ದು, ಆಘಾತಕರವಾದ್ದು. ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದ್ದಾರೆ. ಆದರೆ ಈ ರೀತಿ ಅಲ್ಲ, ಕಾನೂನು ಬಾಹಿರವಾಗಿ ಭಯೋತ್ಪಾದನೆಯ ರೀತಿ ಮಾಡುವಂತಹ ಪ್ರಕ್ರಿಯೆ ಘಟನೆ ಇದು ಯಾವ ನಾಗರಿಕ, ಯಾವ ಕಾನೂನು ಕೂಡ ಒಪ್ಪಲಾರದಂತ ಘಟನೆ ಇದು. ಸೊ ಯಾರು ಇದನ್ನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ಈ ಬರೇ ಒಂದು 5-6 ಜನ ಹುಡುಗರು ಅಥವಾ ಒಬ್ಬ ಹುಡುಗಿ ಮಾಡಿದಂಥದ್ದು ಅಲ್ಲ ಇದು. ಸೊ ಇದರ ಹಿಂದೆ ಬಹಳ ದೊಡ್ಡ ಶಕ್ತಿ ಒಂದು ಇದೆ. ನನಗೆ ಅನಿಸುತ್ತೆ ಕಾಂಗ್ರೆಸ್ನವರೇ ಕುತಂತ್ರ ಇದ್ರೂ ಇರಬಹುದು, ಬುದ್ಧಿಜೀವಿಗಳ ಮೂಲಕ ಇದನ್ನ ಮಾಡಿಸಿದ್ದಾರೆ ಅಂತನ್ನುವಂಥದ್ದು ಇರ್ಬೋದು. ಸೊ ಇದು ಬಹಳ ಗಂಭೀರವಾಗಿ ತಗೊಂಡು, ಅಂದ್ರೆ ನಾಳೆ ಇದೇ ಮಾದರಿಯಲ್ಲಿ ಭಯೋತ್ಪಾದಕರು ಕೂಡ ಒಳಗಡೆ ಪ್ರವೇಶ ಮಾಡಬಹುದು ಅಂತ ದಾರಿ ತೋರಿಸದಾಗಿದೆ. ಸೊ ಇದು ಸರಿಯಲ್ಲ ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಮತ್ತು ಪ್ರತಾಪ್ ಸಿಂಗ್ ಮೈಸೂರಿನ ಏನು MP ಅವರಿದ್ದಾರೆ, ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಗ್ ಯಾರು ಅಂತ ಅನ್ನೋದು ಇಡೀ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿದೆ. ಅತ್ಯಂತ ದೇಶಭಕ್ತ ಇದ್ದಾರೆ, ರಾಷ್ಟ್ರಭಕ್ತ ಇದ್ದಾರೆ. ಸೊ 1 ಇಂಚು ಕೂಡ ರಾಷ್ಟ್ರದ ಮೇಲೆ ಯಾವುದೇ ಕಲಂಕ ಬಂತು ಅಂದ್ರೆ ಅದಕ್ಕೆ ಉತ್ತರ ಕೊಡುವಂತಹ ಒಬ್ಬ MP ಯಾರಾದ್ರೂ ಇದ್ರೆ ಅವರು ಪ್ರತಾಪ್ ಸಿಂಗ್ ಇದ್ದಾರೆ. ಅವ್ರ ಮೇಲೆ ಟಾರ್ಗೆಟ್ ಮಾಡುವಂತದ್ದು, ಅವರನ್ನ ತಪ್ಪು ಹುಡುಕುವಂತದ್ದು, ಅವ್ರ ಮೇಲೆ ಒಂದು ಆಪಾದನೆ ಮಾಡುವಂತದ್ದು ಸರಿಯಲ್ಲ ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ನಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನ ಕೊಟ್ಟಿದ್ದಾರೆ. ಇಡೀ ದೇಶದ ಹಿಂದೂಗಳಿಗೆ ಒಂದು ಹರ್ಷದಾಯಕವಾದಂತಹ ತೀರ್ಪಿದು. ಶ್ರೀಕೃಷ್ಣನ ಜನ್ಮಸ್ಥಾನ ಮಥುರಾ, ಆ ಮಸೀದಿ ಆದಂಥ ಜಾಗದಲ್ಲಿ ಸರ್ವೆ ಮಾಡಬಹುದು ಅಂತನ್ನುವಂಥದ್ದು ಒಂದು ತೀರ್ಪು ಕೊಟ್ಟಿದ್ದು ಸ್ವಾಗತಾರ್ಹವಾದ. ಹಿಂದೆ 86ರಲ್ಲಿ ಅಶೋಕ್ ಜಿ ಸಿಂಘಲ್ ಅವರು ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು. 30,000 ದೇವಸ್ಥಾನ ಬೇಡ, ಮಸೀದಿಯನ್ನು ಮಾಡಿದ್ದಾರೆ ದೇವಸ್ಥಾನವನ್ನ. ಈಗ ನಮಗೆ ಮತ್ತೆ 30,000 ದೇವಸ್ಥಾನ ವಾಪಸ್ ಬೇಡ, 3 ಮಸೀದಿಯ ಮೂಲಕ ನಮಗೆ ದೇವಸ್ಥಾನ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೇಳಿದ್ರು. ಅಯೋಧ್ಯ, ಮಥುರಾ ಮತ್ತು ಕಾಶಿ. ಸೊ ಈಗ ಅಯೋಧ್ಯ ಅಂತೂ ಇವತ್ತು ಸುಪ್ರೀಂ ಕೋರ್ಟಿನ ಮೂಲಕ ಹಿಂದೂಗಳ ಸ್ಥಾನ ಆಗಿದೆ. ಈಗ ಕಾಶಿ ವಿಶ್ವನಾಥನ್ನು ಕೂಡ ಅಲ್ಲಿ ಹಿಂದೂಗಳ ಕುರಹು ಇತ್ತು ಅಂತನ್ನುವಂಥದ್ದು ಕೂಡ ಸಿದ್ಧ ಆಗಿದೆ. ಗಣೇಶನ ಇದು ಹೀಗೆ ಬೇರೆ ಬೇರೆ ರೀತಿಯ ದೇವಸ್ಥಾನದ ಕುರು ಇದೆ ಅಂತ ಗೊತ್ತಾಗಿದೆ. ಈಗ ಮಥುರಾ, ಸೊ ಮಥುರಾ ಕೂಡ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಒಂದೇ ಗೋಡೆ ಇದೆ ಮಧ್ಯದಲ್ಲಿ, ಒಂದು ಕಡೆಗೆ ಮಸೀದಿ ಇದೆ, ಒಂದು ಕಡೆಗೆ ದೇವಸ್ಥಾನ ಇದೆ. ಮಧ್ಯದ ಗೋಡೆ ಇದು ದೇವಸ್ಥಾನದ ಗೋಡೆ ಮತ್ತು ಅದು ಒಡೆದಿದ್ದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಿಂದೆ ತುಘಲಕ್ ಅನ್ನುವಂತಹ ಒಬ್ಬ ಮೊಘಲ ರಾಜ ಬಂದು ದಾಳಿ ಮಾಡಿ ಅದನ್ನ ಒಡೆದು ಹಾಕಿದ್ದು ಅನ್ನುವಂಥದ್ದು ದಾಖಲೆ ಇದೆ. ಹಾಗಾಗಿ ಈಗ ಮಥುರಾ ಮತ್ತೆ ವಿವಾದ ಅಂತನ್ನೋಕ್ಕಿಂತ ವಾಸ್ತವಿಕ, ಇದು ಹಿಂದೂ ದೇವಸ್ಥಾನ ಅಂತನ್ನುವಂಥದ್ದು ವಾಸ್ತವಿಕ ಇದೆ. ಅದಕ್ಕೆ ಕೋರ್ಟು ಇವತ್ತು ನಮಗೆ ಅಲ್ಲಿ ಅವಲೋಕನ ಮಾಡಬೇಕು ಮತ್ತು ದಾಖಲೆಗಳನ್ನ ನೋಡಬೇಕು ಅಂತನ್ನುವಂತಹ ಒಂದು ಹೇಳಿಕೆಯನ್ನು ತೀರ್ಪನ್ನು ಕೊಟ್ಟಿದ್ದು ಸ್ವಾಗತಾರ್ಹವಾದದ್ದು ಅಂತನ್ನುವಂಥದ್ದು ಹೇಳ್ತೀನಿ. ಈಗ ಮುಸ್ಲಿಮರ ಅಂಗಳದಲ್ಲಿ ಚೆಂಡಿದೆ. ಮುಸ್ಲಿಮರು ಆ ಮಥುರಾ ಕಾಶಿಯನ್ನು ಕೊಟ್ಟು ಬಿಟ್ರೆ ಇಡೀ ದೇಶ ಶಾಂತ ಆಗತ್ತೆ, ಇಡೀ ದೇಶ ಸೌಹಾರ್ದಯುತಂದು ಬದುಕುವಂಗಾಗತ್ತೆ. ಇಲ್ಲಾಂದ್ರೆ ಮತ್ತೆ ಸಂಘರ್ಷ, ಮತ್ತೆ ಹೊಡೆದಾಟ, ಮತ್ತೆ ಕೋರ್ಟು, ಮತ್ತೆ ದ್ವೇಷ, ಅಸೂಯೆ ಹಾಗೆ ಉಳಿಯುತ್ತೆ. ಹಾಗಾಗಿ ಮುಸ್ಲಿಂ ಪರ್ಸನಲ್ ಲಾದವರು ಇನ್ನು ಬೇರೆ ಬೇರೆ ರೀತಿಯ ಮುಸ್ಲಿಂ ಮಂಡಳಿಯವರು ನಿರ್ಧಾರವನ್ನು ತಗೊಳ್ಬೇಕು. ಇವು 2 ದೇವಸ್ಥಾನವನ್ನ, ಕಾಶಿ ಮತ್ತು ಮಥುರಾ ದೇವಸ್ಥಾನವನ್ನು ಹಿಂದೂಗಳಿಗೆ ಒಪ್ಪಿಸಬೇಕು. ಇಲ್ಲಾದ್ರೆ 2024ರ ನಂತರ ಮತ್ತೆ ಮೋದಿ ಬರ್ತಾರೆ. ಅವತ್ತು ನಿಶ್ಚಿತವಾಗಿ ಹೇಳ್ತೀನಿ,
ಕಾರ ಸೇವೆ ಮೂಲಕ ಅವು ಎರಡೂ ದೇವಸ್ಥಾನವನ್ನು ತಗೊಳ್ಳುವಂತಹ ಪ್ರಕ್ರಿಯೆ ನಡಿಬೇಕಾಗತ್ತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು